ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಹೋದ ಒಂದು ಸಂಚಿಕೆಯಲ್ಲಿ ಈ ಸಾಂಬಾರು ಈರುಳ್ಳಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಮ್ಮ ನಾಡಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ ಬೆಳೆದು ಇದನ್ನು ಹೊರದೇಶಗಳಿಗೆ ರಫ್ತು ಮಾಡ್ತಾರೆ. ಅದರಲ್ಲೂ ಇದು ಅತಿ ಹೆಚ್ಚು ಬೆಳೆಯೂ ಸಹ ರೇಟ್ ಜಾಸ್ತಿ ಇದೆ. ಒಂದು 50 kg 2,000, 3,000, 4,000 ತನಕ ಹೋಗ್ತದೆ. ಈ ರೈತರು ಒಬ್ಬರು ಬೆಳೆದ ಮೇಲೆ ರೇಟ್ ಸಿಕ್ಕಿದೆ ಅಂದರೆ ಎಲ್ಲರೂ ಹಾಕ್ಬಿಡ್ತಾರೆ. ಆಗ ಆಟೋಮೆಟಿಕ್ ಕಮ್ ಡೌನ್. 50 kgನ 200, 300 ಮಾಡಿಬಿಡ್ತಾರೆ. ಲಾಸ್ ಯಾರು? ರೈತರು. ಆದರೆ ಇದನ್ನು ಅವರು ಸೇವನೆ ಮಾಡಲ್ಲ, ಬೆಳೆದವರು. ಅವನೇನಪ್ಪ ಅಂದರೆ ಇದು ಮೆಡಿಸಿನಲ್ ಈರುಳ್ಳಿ ಅಂತ. ಇದರಲ್ಲಿ ಇರುವ ಎಲ್ಲ ಅಂಶಗಳು ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. ಆದರೆ ಇದನ್ನು ಸೇವನೆ ಮಾಡಬೇಕು. ಒಳ್ಳೆ ಕಲರು, ರುಚಿ ಎಲ್ಲ ರೀತಿಯಲ್ಲೂ ಇದು ಇರ್ತದೆ. ಇದು ಅನೇಕ ರೀತಿಯ ಕಾಯಿಲೆಗಳಿಗೂ ಒಳ್ಳೆಯದು. ಪೇನ್ ಕಿಲ್ಲರು, ಉರಿ ಜಾಸ್ತಿ. ಆ ಈರುಳ್ಳಿ ಕಟ್ ಮಾಡ್ತಾರೆ ನೋಡಬೇಕು, ಹೆವಿ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಉರಿ ಇರ್ತದೆ. ಕಣ್ಣಲ್ಲಿ ಆ ಅಂಶ ತೆಗೆದ ತಕ್ಷಣ ಅಷ್ಟು ಉರಿ ಬರ್ತದೆ. ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಮಾಡೋದರಿಂದ ಆ ಅಂಶ ನಮ್ಗೆ ಬೇಕಾಗುತ್ತೆ. ನಮಗೆಲ್ಲ ರೀತಿಯಲ್ಲೂ ಪ್ರತಿಯೊಂದಕ್ಕೂ ಇದು ಒಳ್ಳೆ ದಿವ್ಯ ಔಷಧ ಆಗಿರ್ತದೆ. ಸ್ನೇಹಿತರೆ, ಇದನ್ನು ಬಿಟ್ಟು ನಾವೇನು ಮಾಡ್ತೀವಿ, ದಪ್ಪ ಈರುಳ್ಳಿ ಹಾಕ್ಕೊಂಡು ತಿಂದು ಅದರಲ್ಲಿ ಏನಿರಲ್ಲ, ಇದರಲ್ಲಿರುವಂಥ ಅಂಶ ಅದರಲ್ಲಿ ಸಿಕ್ಕಲ್ಲ. ಅದು ಅತಿ ಹೆಚ್ಚು ರಾಸಾಯನಿಕ ಬರುತ್ತೆ. ಇದು ಸ್ವಲ್ಪ ರಾಸಾಯನಿಕ ಅಪ್ಲೈ ಮಾಡ್ತಾಯಿಲ್ಲ ಅಂತಿಲ್ಲ, ಅಷ್ಟು ಇದಿಲ್ಲ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.